ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಪ್ರೇಮಶೇಖರ ಸರ್ಗೆ ನನ್ನ ಒಂದು ಪ್ರಶ್ನೆ ಇರುತ್ತೆ ಇಲ್ಲಿ. ಪ್ರೇಮಶೇಖರ ಸರ್, ಇಲ್ಲಿ ಏನಾಗ್ತಾ ಇದೆ, 2026 ಜನವರಿಯಿಂದನೂ ಕೂಡ ಚಿನ್ನ ಬೆಳ್ಳಿ ರಫ್ತಿನ ಮೇಲೆ, ಚಿನ್ನ ಮತ್ತು ಬೆಳ್ಳಿ ರಫ್ತಿನ ಮೇಲೆ ಚೀನಾ ಒಂದು ಕಡೆ ಒಂದು ನಿರ್ಬಂಧಗಳನ್ನು ಹಾಕೊಂಡು ಬರ್ತಾ ಇದೆ. ಬೆಳ್ಳಿಯನ್ನು ತನ್ನ ಸ್ಟ್ರಾಟಜಿಯ ಒಂದು ಭಾಗವಾಗಿ ಕೂಡ ಅದು ಬಳಸಬೇಕು ಅಂತ ಹೇಳಿ ಚೀನಾ ಒಂದು ಕಡೆ ಮುಂದಾಗಿರೋದು. ಮೆಕ್ಸಿಕೋ ಲ್ಯಾಟಿನ್ ನಾನು ಆಗಲೇ ಹೇಳ್ತಾ ಇದ್ದೆ. ಇದಲ್ಲದೆ ಅದೇನೋ ಬೆಳ್ಳಿಯನ್ನೇ ಚಿನ್ನಕ್ಕಿಂತ ಜೋರಾಗಿರತಕ್ಕಂಥ ಲೋಹವನ್ನಾಗಿ ಮಾಡಬೇಕು ಅಂತ ಕೂಡ ಅದೇನೋ ಒಂದು ಪ್ಲಾನ್ ಮಾಡ್ತಿದ್ದಾರೆ ಅಂತ. ಈ ಚೀನಾದವ್ರ ಕತೆ ಹೇಗೆ ಅಂದರೆ, ಅವ್ರು ಮಾಡಿದ್ಮೇಲೆ ಗೊತ್ತಾಗೋದು ಸರ್, ಅದಕ್ಕಿಂತ ಮುಂಚೆ ಆಚೆ ಬರಲ್ಲ ಸುದ್ದಿ ಏನು ಅಂತ ಹೇಳಿ. ಸೊ ಚೀನಾದ ಈ ಸ್ಟ್ರಾಟಜಿಗೆ ಬೆಳ್ಳಿ ಈ ಸ್ಥಿತಿಗೆ ಬರ್ತಾ ಇದೆಯಾ ಅಂತ? ಇಲ್ಲ, ಆಕ್ಚುಲಿ ಚೈನಾ ಒಂದು ಕಾರಣ ಇರಬಹುದು, ಆದ್ರೆ ಅದು ಏಕೈಕ ಕಾರಣ ಅಂತ ನಾವು ತಗೊಳ್ಬೇಕಾಗೋದಿಲ್ಲ. ಅದು ಒಂದು ವೇಳೆ ಚೈನಾ ಅಷ್ಟೇ ಅಲ್ಲ, US, ರಷ್ಯಾ, ಯುರೋಪಿಯನ್ ಯೂನಿಯನ್ ಮತ್ತೆ ಒಂದು ಹಂತಕ್ಕೆ ಇಂಡಿಯಾದಲ್ಲೂ ಸಹ ಆ ಒಂದು ಬೆಳ್ಳಿಯ ಸ್ಥಾನಮಾನವೇ ಬದಲಾಗೋಗಿರೋದ್ರಿಂದ ಈ ಬೆಳ್ಳಿಯ ಒಂದು ಭವಿಷ್ಯವನ್ನ ಅಥವಾ ಅದರ ವಸ್ತುಸ್ಥಿತಿ ಮತ್ತೆ ಭವಿಷ್ಯವನ್ನ ಚೈನಾ ಒಂದೇ ನಿರ್ಧಾರ ಮಾಡಬೇಕಾಗೋದಿಲ್ಲ. ಮತ್ತೆ ಇದು ಚೈನಾದ ಬೆಳ್ಳಿಯ ಬಗ್ಗೆ ಮಾತಾಡೋದ್ರ ಬಗ್ಗೆ ನಾನು ಕೇಳಿದ್ದೀನಿ. ಅದರನ್ನ ಚೈನಾದ್ದು ಚಲೆಗತ್ತೋ ಚಾಂದ್ ತಕ್ ನೈತೋ ರಾತ್ ತಕ್ ಅಂತಾರಲ್ಲ, ಹೀಗೆ ಅದು ಮಾಡಿದ್ದು ಗೊತ್ತಾದ್ಮೇಲೆನೆ ಅದ್ರಿಗೆ ಎಷ್ಟರ ಮಟ್ಟಿಗೆ ಅದು ಯಶಸ್ವಿಯಾಗಿದೆ ಅದರಲ್ಲಿ, ಮತ್ತೆ ಅದ್ರ ಪರಿಣಾಮ ಏನಾಗ್ತದೆ ಅಂತ ನಾವು ನೋಡ್ಬೋದು. ಈಗಲೇ ಒಂದು ಸ್ಪೆಕ್ಯುಲೇಷನ್ ಮಾಡಿದ್ವು ಚೈನಾದ ಬಗ್ಗೆ, ಅದ್ರ ಚೈನಾ ಬಗ್ಗೆ, ಇವತ್ತು ಅಮೆರಿಕ ಬಗ್ಗೆ ಮಾಡ್ಬೋದು, EU ಬಗ್ಗೆ ಮಾಡ್ಬೋದು, ಇಂಡಿಯಾ ಬಗ್ಗೆ ಮಾಡ್ಬೋದು. ಚೈನಾ ಮಾಡೋದ್ರ ಬಗ್ಗೆ ಅಥವಾ ಮಾಡಿರೋದ್ರ ಬಗ್ಗೆನೂ ಸಹ ನಾವು ತೀರಾ ಅದನ್ನ ಸ್ವಲ್ಪ ಡೌನ್ ದ ಲೈನ್ ಚಿನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆನೆ ಚಿನ್ನದ ಪ್ರಯಾರಿಟಿಗಳು ಬಹಳ ಚೇಂಜಸ್ ಆಗ್ತಾ ಇದೆಯಾ ಎಲ್ಲ ಕಡೆಗಳಲ್ಲಿಯೂ ಕೂಡ? ಈಗ ಭಾರತ ಅಂದರೆ ಅಯ್ಯೋ ಎಷ್ಟೊಂದು ಜನ ಮಹಿಳೆಯರಿದಾರಪ್ಪ, ಅವ್ರ ಆಭರಣ ಪ್ರಿಯರು, ಚಿನ್ನ ಪ್ರಿಯರು, ಅವ್ರ ಒಡವೆಗಳು ಬೇಕು, ಆಸೆ ಪಡ್ತಾರೆ, ತಗೊಳ್ತಾರೆ ಅಂತ ಇತ್ತು. ಇದಾದ ಮೇಲೆ ಬ್ಯಾಂಕ್ಗಳು ಚಿನ್ನ ಸ್ಟೋರ್ ಮಾಡ್ಕೊಳ್ಳೋಕೆ ಜಾಸ್ತಿ ಮಾಡ್ಕೊಂಡಿವೆ, ಚಿನ್ನದ ಸಂಗ್ರಹ ಜಾಸ್ತಿ ಆಗ್ತಾ ಇದೆ, ಈ ಹೂಡಿಕೆ ಅನ್ನೋ ಕಾನ್ಸೆಪ್ಟ್ ಬಂತು. ಸರ್, ತೀರಾ 30-40 ವರ್ಷಗಳ ಹಿಂದೆ ಈ ಚಿನ್ನದ ಮೇಲಿನ ಹೂಡಿಕೆ ಅಂದರೆ ಕಷ್ಟಕ್ಕಾಗತ್ತೆ ಇಟ್ಕೊಳ್ಳೋ ಅಂತ ಹೇಳಿ, ಅದೊಂಥರ ಸೇವಿಂಗ್ಸ್ ಥರನೇ ಲೆಕ್ಕ. ಅದು ಕಷ್ಟಕ್ಕಾಗತ್ತೆ, ಯಾವಾಗಾದ್ರೂ ಅಡ ಇಟ್ಟರೆ ಸ್ವಲ್ಪ ದುಡ್ಡು ಬರುತ್ತಪ್ಪ ಅಂತ ಹೇಳಿ ಇತ್ತು. ಬಟ್ ಇವತ್ತಿನ ಕಾಲಕ್ಕೆ ಚಿನ್ನದ ಗಟ್ಟಿ ಮೇಲೆ ಇಡೋರು ಇದ್ದಾರೆ, ಬಾಂಡ್ಗಳು ತಗೊಳ್ಳೋರು ಇದ್ದಾರೆ, ಗೋಲ್ಡ್ ಬೀಸ್ ಅಂತ ಸ್ಟಾಕ್ ಮಾರ್ಕೆಟ್ ಅದು ಬೇರೆ ಸಣ್ಣ ಪ್ರಮಾಣದಲ್ಲಿ ಹೂಡಿಕೆ ಮಾಡೋರು ಇದ್ದಾರೆ ಅಂತ ಬಂದಾಗ ಅದರ ಆದ್ಯತಾ ವಲಯಗಳು ಮತ್ತು ಅದನ್ನು ಜನ ನೋಡ್ತಿರ್ತಕ್ಕಂಥ ರೀತಿ ಚೇಂಜ್ ಆದಮೇಲೆ ಅದರ ಪ್ರಯಾರಿಟಿಗಳು ಕೂಡ ಬೇರೆ ಬೇರೆ ಲೆವೆಲಲ್ಲಿ ಚೇಂಜ್ ಆಗಿದೆಯಾ ಅಂತ? ನಿಜ ನೀವು ಹೇಳಿದ ಮಾತು ಸಂಪೂರ್ಣವಾಗಿ ನಿಜಾನೇ. ಇನ್ಫ್ಯಾಕ್ಟ್ ಅಂದ್ರೆ ಇವನ್ ನಮ್ಮ ಒಂದು ಲೋಕಲ್ ಚಿನ್ನದ ಬಗ್ಗೆ ಪ್ರೀತಿ ಜಾಸ್ತಿ ಆಗಿದೆ, ಅದರ ಮೌಲ್ಯ ಜಾಸ್ತಿ ಆಗಿದೆ, ಅದ್ರ ಬಗ್ಗೆ ವಿಶ್ವಾಸ ಜಾಸ್ತಿ ಆಗಿದೆ. ಅದಕ್ಕೆ ಕಾರಣ ಗ್ಲೋಬಲ್ ಟ್ರೆಂಡ್ಸ್. ಓಕೆ, ಸೊ ಈಗ ಒಂದು ಈ ಜಾಗತೀಕರಣ ಯುಗದಲ್ಲಿ ಈ ಗ್ಲೋಬಲ್ ಲೆವೆಲ್ ನಲ್ಲಿ ಏನಾಗ್ತಾ ಇದೆ, ಓಕೆ, ಎಲ್ಲದರ ಕುರಿತಾಗಿಯೂ ಹಾಗೆ ನಡೀತಾ ಇರೋದು. ಚಿನ್ನದ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಒಂದು ಸೇಫ್ ಕರೆನ್ಸಿ, ಸೇಫ್ ಅಸೆಟ್. ನಾವು ಕಂಪ್ಲೀಟ್ ಅಮೆರಿಕದ ಟ್ರೆಸರಿ ಬಾಂಡ್ನಷ್ಟು ಸೇಫ್ ಇನ್ವೆಸ್ಟ್ಮೆಂಟ್ ಯಾವುದೂ ಇರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ದೇಶ ಸಹ ಟ್ರೆಸರಿ ಬಾಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ತುಂಬಾ ಮಾಡಿದೆ. ಆದ್ರೆ ಏನಾಗಿದೆ, ಆ ಅಮೆರಿಕದ ಡಾಲರ್ ಮೇಲಿನ ಒಂದು ಸೇಫೆಸ್ಟ್ ಕರೆನ್ಸಿ ಮೇಲಿನ ವಿಶ್ವಾಸ ಕಡಿಮೆ ಆಗ್ತಾ ಇರೋದ್ರಿಂದ ಅದಕ್ಕೆ ಪ್ರತಿಯಾಗಿ ಮತ್ತೇನು ಅದು ಅನ್ನೋದನ್ನ ಹುಡುಕ್ತಾ ಇರುವಾಗ ಕಂಡದ್ದೇ ಚಿನ್ನ. ಇನ್ಫ್ಯಾಕ್ಟ್ ಇದು ಈಗ ಶುರುವಾದದ್ದಲ್ಲ, 4 ವರ್ಷಗಳ ಹಿಂದೆನೆ ಯುಕ್ರೇನ್ ಯುದ್ಧ ಶುರುವಾಯ್ತಲ್ಲ, ಆವಾಗ ಅಮೆರಿಕಾದಲ್ಲಿದ್ದಂತ 300 ಬಿಲಿಯನ್ ರಷ್ಯನ್ ಡಾಲರ್ಗಳನ್ನ ಅಮೆರಿಕ ಫ್ರೀಸ್ ಮಾಡ್ಕೊಂಡಾಗ್ಲೇ ಆವಾಗ ಏನಾಗಿದೆ, ನಾವು ಡಾಲರ್ಗಳಲ್ಲಿ ಇನ್ವೆಸ್ಟ್ ಮಾಡಿದ ನಮ್ಮ ಹಣವನ್ನ ಡಾಲರ್ಗಳಲ್ಲಿಟ್ರೆ ಒಂದಲ್ಲ ಒಂದಿನ ಅಮೆರಿಕ ಅದನ್ನ ಫ್ರೀಸ್ ಮಾಡ್ಕೋಬಹುದು. ಆದ್ರೆ ಚಿನ್ನದಲ್ಲಿಟ್ರೆ, ಓಕೆ, ಮತ್ತೆ ಚಿನ್ನದಲ್ಲಿಟ್ರೆ ಒಂದು, ಎರಡನೇದು ನಾವು ಆ ಚಿನ್ನವನ್ನ ಹೆಚ್ಚಿನ ದೇಶಗಳು ಅಮೆರಿಕಾದಲ್ಲೇ ಇಟ್ಟಿವೆ. ಆ ಅಮೆರಿಕಾದಲ್ಲಿ ಇಡೋದ್ರ ಬದಲು ನಮ್ಮಲ್ಲಿ ಇಟ್ಕೊಂಡ್ರೆ ನಾವು ಸಹ ಕಳೆದ ಆಕ್ಚುಲಿ 2 ವರ್ಷಗಳಲ್ಲಿ ಎಷ್ಟು ನಮ್ಮ ಒಂದು 200-300 ಟನ್ ಚಿನ್ನವನ್ನ ನಾವು ಇಂಗ್ಲೆಂಡ್ ಇಂದ ವಾಪಸ್ ತಂದ್ಕೊಂಡಿದ್ವಿ. ಜರ್ಮನಿ ಮಾಡಿದೆ ಅದನ್ನ, ಯುರೋಪಿಯನ್ ಯೂನಿಯನ್ ಮಾಡ್ತಾ ಇದೆ. ಹೀಗೇನಾಗಿದೆ, ಆ ಒಂದು ಇದು ಆಕ್ಚುಲಿ ಡಾಲರ್ ಮೇಲಿನ ವಿಶ್ವಾಸ ಕಡಿಮೆ ಆಗ್ತಾ ಹೋಗ್ತಾನೆ ಇರೋದ್ರಿಂದ ಜನ ಇನ್ವೆಸ್ಟ್ ಮಾಡೋರು ಸೆಂಟ್ರಲ್ ಬ್ಯಾಂಕ್ ಮಾಡೋದೇನಾಗಿದೆ, ಸೇಫೆಸ್ಟ್ ಇದನ್ನ ಅಸೆಟ್ ಅನ್ನ ಹುಡುಕಿದಾಗ ಚಿನ್ನ ಸಿಕ್ಕುದು. ಅದೇ ನಮ್ಮ ಲೋಕಲ್ ಲೆವೆಲ್ ಅಲ್ಲೂ ಜನರ ಮನೋಭಾವದಲ್ಲೂ ಅದನ್ನೇ ನಾವು ಕಾಣ್ತೀವಿ. ಅಂದ್ರೆ ಅದು ಆಕ್ಚುಲಿ ಜಾಗತಿಕವಾಗಿ ದೊಡ್ಡದಾಗ್ತಾ ಇರೋದು ನಮ್ಮ ಜನಗಳ ಮನೋಭಾವದಲ್ಲೂ ನಾವು ಕಾಣಿಸ್ಕೊತಾ ಇದೆ. ಯಾಕಂದ್ರೆ ವರ್ಲ್ಡ್ ಇಸ್ ಜಸ್ಟ್ ಎ ಗ್ಲೋಬಲ್ ವಿಲೇಜ್ ನಾವು. ಫೈನ್. ಇದೀಗ